ಇನ್ನು ಕಾರವಾರದಲ್ಲಿ ನಡೀತಾ ಇರುವಂತಹ ಒಂದು ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ, ಮುಂದುವರಿತಾ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿನೇ ಸುಸ್ತಾಗ್ಬಿಟ್ಟಿದ್ದಾರೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಡೀತಾ ಇರುವಂತಹ ಶೋಧ ಕಾರ್ಯ. ಪಾಪ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ನಿರಂತರವಾಗಿ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಬಸವಳಿದು ಬಿಟ್ಟಿದ್ದಾರೆ. ನಿರಂತರ ಶೋಧ ಮಾಡಿದ್ರೂ ಕೂಡ ಮೃತದೇಹಗಳು ಪತ್ತೆ ಆಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ, ಏನು ಕತೆ ಅನ್ನುವಂಥದ್ದು ಕೂಡ ಪಾಪ ಗೊತ್ತಾಗ್ತಾ ಇಲ್ಲ. ಸದ್ಯ ಗಂಗಾವಳಿ ನದಿಯಲ್ಲಿ ಹರಿವಿನ ರಭಸ ಕೂಡ ತಗ್ಗಿದೆ. ಹಾಗಾಗಿ ಸ್ವಲ್ಪ ಚುರುಕು ಪಡ್ಕೊಂಡಿದೆ ಈಗ ಮೃತದೇಹ ಪತ್ತೆ ಕಾರ್ಯಾಚರಣೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಈಗ ಕಾರ್ಯಾಚರಣೆಯನ್ನು ಮತ್ತೆ ಚುರುಕುಗೊಳಿಸಿದರೆ ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ಮೊನ್ನೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾನೇ ಇದೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಉತ್ತರ ಕನ್ನಡ ಕಾರವಾರ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣ ಏನಾಗಿದೆ, ಆ ಒಂದು ಗುಡ್ಡ ಕುಸಿತ ಆಗಿರುವಂಥ ಜಾಗದಲ್ಲಿ ಈಗಾಗಲೇ ಮಣ್ಣು ತೆರವು ಕಾರ್ಯಾಚರಣೆ ನಡೆದಿರುವಂಥದ್ದು. ಇನ್ನು ಮೃತದೇಹಗಳಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಅಲ್ಲಿಂದ ಸ್ಥಳದಿಂದ ನಾವು ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ 10 ಜನ ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದುವರೆಗೂ 7 ಮೃತದೇಹಗಳು ಅಷ್ಟೇ ಸಿಕ್ಕಿದೆ. ಅದರ ಹಿನ್ನೆಲೆ ಈಗಾಗಲೇ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡದವರು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದೇ ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲೇ ಈಗಾಗಲೇ ಸುಮಾರು 7 ಮೃತದೇಹಗಳು ಸಿಕ್ಕಿದೆ. ಇನ್ನೂ ಸಹಿತ ಕಾರ್ಯಾಚರಣೆ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದವರು ಅಲ್ಲಿ ಈಗಾಗಲೇ 3 ರೌಂಡ್ ಸುತ್ತಾಕಿಬಿಟ್ಟು ಬಂದು ಈಗಾಗಲೇ ಅವರು ಕೂತಿದ್ದಾರೆ. ಆದರೆ ಬೆಳಗ್ಗೆಯಿಂದ ಸುಮಾರು 3 ರೌಂಡ್ ಹಾಕಿದ್ದಾರೆ ಅಂತ ಸಹಿತ ಅವರು ಮಾಹಿತಿ ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಇಲ್ಲಿಂದ ಈಗ ಶಿರೂರದಿಂದ ಸುಮಾರು ಗೋಕರ್ಣ ಸಮುದ್ರದವರೆಗೂ ಪೂರ್ತಿಯಾಗಿ 20 ರಿಂದ 30 ಕಿಲೋಮೀಟರ್ ಹೋಗಿ ಬರಬೇಕಾಗುತ್ತೆ. ಯಾಕೆಂದರೆ ಈಗಿರೋ ಸಿಕ್ಕಿರುವಂತಹ ಮೃತದೇಹಗಳ ಪೈಕಿ ಹೆಚ್ಚಿನೆಚ್ಚು ಮೃತದೇಹಗಳು ಗಂಗೆಕೊಳ್ಳದಲ್ಲಿ ಸಿಕ್ಕಿದೆ. ಗಂಗೆಕೊಳ್ಳ ಗೋಕರ್ಣ ಬಳಿ ಇದೆ, ಅಂದರೆ ಸಮುದ್ರಕ್ಕೆ ಬಹಳಷ್ಟು ಸಮೀಪ ಇರುವಂತಹ ಸ್ಥಳ. ಅಲ್ಲಿ ಸಿಕ್ಕಿದೆ. ಆ ಹಿನ್ನೆಲೆ ಅದರ ಜೊತೆಗೆ ಇನ್ನೊಂದು ಮೃತದೇಹ ಮಂಜುಗಿನಿ ಬಳಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಸುಮಾರು 20 ರಿಂದ 30 ಕಿಲೋಮೀಟರ್ ಅಂತರದಲ್ಲಿ ಹೆಚ್ಚಿನ ಮೃತದೇಹಗಳು ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ಪ್ರತಿ ಸಲವೂ ಸಹಿತ 20 ರಿಂದ 30 ಕಿಲೋಮೀಟರ್ ಸುತ್ತಾಕಿ ಬರುವಂಥ ಪರಿಸ್ಥಿತಿ ಉಂಟಾಗಿದೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಮಣ್ಣು ತೆರವು ಕಾರ್ಯಾಚರಣೆ ಸಹಿತ ಭರದಿಂದ ಸಾಗಿದೆ. ಅಲ್ಲಿಯೂ ಸಹಿತ ಮೃತದೇಹಗಳು ಇರಬಹುದು ಎಂಬ ಆತಂಕ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಅಲ್ಲಿಯೂ ಸಹಿತ ಇದುವರೆಗೂ ಇನ್ನುಳಿದ ಮೃತದೇಹಗಳು ಸಿಕ್ಕಿಲ್ಲ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಇನ್ನುಳಿದ ಮೃತದೇಹಗಳು ಎಲ್ಲಿದೆ ಎಂಬ ಪ್ರಶ್ನೆಯೂ ಸಹಿತ ಮೂಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.